ಕೃಷ್ಣ ನಮ್ಮ ಪ್ರತೀಕ್ಷೆ ಮಾಡುತ್ತಿರುತ್ತಾನೆ. ನಾವು ಶೀಘ್ರಾತಿ ಶೀಘ್ರ ಕೃಷ್ಣನ ಬಳಿ ತಲುಪಲೇಬೇಕು. ಅಲ್ಲಿ ಆ ಇಂದ್ರನು ಯಾವ ತೊಂದರೆ ಮಾಡುತ್ತಿರುವನೋ ತಿಳಿಯದು. ಹಾ ಗುರುದೇವ, ನಾವೀಗ್ಲೇ ಹೋಗ್ಬೇಕು. ನಡಿ, ಬನ್ನಿ. ನಿನ್ನ ಇದೇ ಆಲಸ್ಯ ನಿನ್ನ ವಿನಾಶದ ಕಾರಣ ಆದೀತು. ನಿನ್ನ ಕೈಯಲ್ಲಿ ಶಕ್ತಿ ಇಲ್ಲವೇನು? ಗುರುದೇವ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನು ಪ್ರಯತ್ನ ಎನ್ನುವರೆ? ಇಷ್ಟು ಸಮಯದಿಂದ ಒಂದು ಚಿಕ್ಕ ಶಿಲೆ ಒಡೆಯಲಾಗಲಿಲ್ಲ. ಸರಿ, ನಿಲ್ಲಿಸಿ. ಇನ್ನೊಬ್ರು ಗುರುದೇವ. ಯಾವ ಮೋಸವಿದು? ಇದ್ಯಾವ ಬಹುರೂಪಿಯನ್ನು ನನ್ನ ಎದುರು ತಂದು ನಿಲ್ಲಿಸಿದ್ದೀರಿ? ಸಮಯ ವ್ಯರ್ಥವಾಗುತ್ತಲಿದೆ. ಆ ಭಗವಂತ ಇಂದ್ರನ ಪ್ರಕೋಪದ ಭಯ ಇಲ್ಲವೇ ನಿಮಗೆ? ಈಗಿರೋ ಸಮಸ್ಯೆ ಏನಂದ್ರೆ ನಾವ್ ಯಾರ್ ಮಾತು ಕೇಳೋದು? ಇಲ್ಲಂತೂ ಇಬ್ಬಿಬ್ರು ಗುರುದೇವರಿದ್ದಾರೆ. ರಾಧೆ, ನಾವಂತೂ ಮೊದ್ಲೇ ಸಣ್ಣ ಬಾಲಕರು. ಅದಕ್ಕೆ ಇದ್ರ ನಿರ್ಣಯ ಇಬ್ರು ಗುರುದೇವರ ಮೇಲೆ ಬಿಟ್ಬಿಡೋಣ. ಅವರೇ ಹೇಳಿ ನಾವ್ ಯಾರ ಆದೇಶನ ಪಾಲನೆ ಮಾಡ್ಬೇಕಂತ. ನಾನು ಗರ್ಗಾಚಾರ್ಯ ನಿಮ್ಮೆಲ್ಲರಿಗೂ ಅಂತಿಮ ಎಚ್ಚರಿಕೆ ಕೊಡುವೆ. ಇಲ್ಲಿ ಇನ್ನೂ ವಿಳಂಬವಾದರೆ ಸರ್ವನಾಶವೇ ಆಗಲಿದೆ. ಈ ವಿನಾಶವನ್ನು ತಡೆಯಲು ಒಂದು ಉಪಾಯವಿದೆ. ದೇವೇಂದ್ರನ ಪ್ರಕೋಪದಿಂದ ನಮಗೆ ರಕ್ಷೆ ಸ್ವತಃ ದೇವೇಂದ್ರನೇ ನೀಡಬಹುದು. ನಾವೆಲ್ಲರೂ ಸೇರಿ ದೇವೇಂದ್ರನ ಆವಾಹನೆ ಮಾಡೋಣ. ನನಗೆ ಪೂರ್ಣ ವಿಶ್ವಾಸವಿದೆ, ದೇವೇಂದ್ರ ಇಲ್ಲಿ ಪ್ರಕಟವಾದಾಗ ಆತ ನಮ್ಮ ಕಷ್ಟ ಖಂಡಿತ ಅರಿಯುತ್ತಾನೆ. ಕೃಷ್ಣ, ಹೇಳಿ ಗುರುದೇವ. ಇದೆಂತ ಮೂರ್ಖತನ? ಓಂ ನಮೋ ಇಂದ್ರಾಯ ನಮಃ. 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 ಇವರು ಗುರು ಗರ್ಗಾಚಾರ್ಯ ಅಲ್ಲ, ಸ್ವತಃ ದೇವರಾಜ ಇಂದ್ರನೇ. ಹೌದು, ಇವರು ಸಾಕ್ಷಾತ್ ದೇವರಾಜ ಇಂದ್ರನೇ. ಹಾ, ನಾನೇ ಸ್ವರ್ಗಾಧಿಪತಿ, ಸ್ವರ್ಗಲೋಕದ ಸ್ವಾಮಿ ದೇವರಾಜ ಇಂದ್ರ. ಇದು ನನ್ನ ಆದೇಶ. ಒಡೆಯಿರಿ ಈ ಪರ್ವತವನ್ನು. ಇಷ್ಟೊಂದು ದೊಡ್ಡ ಮೋಸ ಇಂದ್ರದೇವ. ನೀವು ಸ್ವರ್ಗದ ಸ್ವಾಮಿ ಇರ್ಬೋದು, ದೇವರ ದೇವ ಇರ್ಬೋದು, ಆದ್ರೆ ಭಯದ ಆಧಾರದ ಮೇಲೆ ನಮ್ಮೆಲ್ಲರ ಆರಾಧ್ಯ ಯಾವತ್ತಿಗೂ ಆಗಲ್ಲ. ಯಾಕಂದ್ರೆ ಭಕ್ತಿಯ ಭಾವನೆ ಪ್ರೇಮದ ಮೇಲೆ ಆಧಾರವಾಗಿರುತ್ತೆ, ಭಯದ ಮೇಲೆ ಇರೋದಿಲ್ಲ.
ತುಚ್ಛ ಮನುಷ್ಯರೇ, ನಿಮಗೆ ಇಷ್ಟೊಂದು ದುಸ್ಸಾಹಸವೇ? ದೇವರಾಜನ ಆದೇಶದ ಉಲ್ಲಂಘನೆ. ಈಗ ನೋಡುವಿರಿ ದೇವರಾಜನ ಕ್ರೋಧದ ಪ್ರಕೋಪ. ಇಲ್ಲ, ಅಪ್ಪ! ಅವಶ್ಯವಾಗಿ ನೀನು ಮಾಯಾವಿಯೇ. ಅನ್ಯಥಾ ದೇವರಾಜನ ಪ್ರಹಾರ ತಡೆಯಲು ಸಾಧ್ಯವಾಗದು. ಈ ತುಚ್ಛ ಪರ್ವತವನ್ನು ನೀವೆಲ್ಲ ದೇವರಾಜನ ಸ್ಥಾನದಲ್ಲಿ ಪೂಜಿಸುವಿರಾ? ಅದಂತೂ ಈಗ ಒಡೆಯಲೇಬೇಕು, ಮತ್ತು ಯಾವುದೇ ಶಕ್ತಿ ಅದನ್ನು ರಕ್ಷಣೆ ಮಾಡಲಾಗದು. ಗೊಲ್ಲ, ನೀನಂದುಕೊಂಡೆ ನಾನು ಈ ತುಚ್ಛ ಪರ್ವತದ ನಾಶ ಮಾಡುವುದಕ್ಕೆ ನಿಮ್ಮನ್ನೆಲ್ಲ ಆಶ್ರಯಿಸುವೆನೆಂದು. ನಾನು ಭಗವಂತ ಇಂದ್ರ, ಸ್ವರ್ಗಾಧಿಪತಿ. ಸಹಸ್ರ ವರ್ಷಗಳಿಂದ ದೇವಲೋಕದ ಸ್ವಾಮಿ ನಾನೇ. ಸಂಪೂರ್ಣ ಬ್ರಹ್ಮಾಂಡದ ಎಲ್ಲ ಶಕ್ತಿಗಿಂತ ಅಧಿಕ ಶಕ್ತಿಶಾಲಿ. ನನ್ನ ಭಯದಿಂದ ದೈತ್ಯ, ಅಸುರ, ದಾನವ ಎಲ್ಲ ನಡುಗುತ್ತಾರೆ. ನಾನು ಎಲ್ಲ ಸವಾಲು ಮತ್ತು ಕಾಲವನ್ನು ಮೀರಿದವ. ಈಗ ನೋಡುತ್ತಿರು ಹೇಗೆ ಒಂದೇ ಪ್ರಹಾರದಿಂದ ಈ ತುಚ್ಛ ಗೋವರ್ಧನ ಪರ್ವತವನ್ನು ಧೂಳಾಗಿ ಪರಿವರ್ತನೆ ಮಾಡುವೆ. ದೇವರಾಜ ಇಂದ್ರ, ನಿನ್ನ ಈ ಆಕ್ರಮಣ ನಿನ್ನ ಅಹಂಕಾರದ ವಿನಾಶಕ್ಕೆ ಕಾರಣ ಆಗುತ್ತೆ. ಕ್ಷಮೆ ಇರಲಿ ಇಂದ್ರದೇವ, ಆದರೆ ಈ ಸಮಯ ನೀವು ನನ್ನ ಜೊತೆ ಮರಳಬೇಕು. ಶೀಘ್ರ ಬನ್ನಿರಿ. ಭಗವಂತ ವಿಷ್ಣುವೇ ಸಂಪೂರ್ಣ ಜಗತ್ತಿನ ರಕ್ಷಕ. ಆತನಿಗೆ ಜಯವಾಗಲಿ. ನಿನಗೆ ಹೇಗೆ ಗೊತ್ತಾಗಿದ್ದು ಇವರು ಇಂದ್ರದೇವ ಗರ್ಗಾಚಾರ್ಯ ಅಲ್ಲ ಅಂತ? ಅಪ್ಪ, ಈ ವಿಷಯ ಎಲ್ರಿಗೂ ಗೊತ್ತಿದೆ. ಗುರುದೇವರು ಅವ್ರು ಹೇಳಿದ ಮಾತನ್ನ ಬದಲಾಯಿಸೋದಿಲ್ಲ. ಅದಕ್ಕೆ ನನ್ಗೆ ಸಂಶಯ ಇತ್ತು, ಅವರು ನಮ್ಮ ಗುರುದೇವ ಅಲ್ಲ ಅಂತ. ಕಂದ, ಕಂದ,
ಅಸುರರಿಗೆ ಇಷ್ಟೊಂದು ಧೈರ್ಯ ಬಂತೆ? ಅವರು ಇಲ್ಲಿಗೆ ಬಂದು ದೇವರಾಜ ಇಂದ್ರನಿಗೆ ಸವಾಲು ಹಾಕುವರೆ? ಇಲ್ಲ ದೇವರಾಜ ಇಂದ್ರ, ಈ ಕಾರ್ಯ ಯಾವುದೋ ಅಸುರನದ್ದಲ್ಲ, ಯಾವುದೋ ಅಜ್ಞಾತ ಶಕ್ತಿಯದ್ದು. ಅದೇ ಈ ಎಲ್ಲ ವಿನಾಶ ಮಾಡಿ ಹೋಗಿದ್ದು. ದೇವರಾಜ ಇಂದ್ರ, ನಿನ್ನ ಈ ಆಕ್ರಮಣ ನಿನ್ನ ಅಹಂಕಾರದ ವಿನಾಶಕ್ಕೆ ಕಾರಣ ಆಗುತ್ತೆ. ನನಗೆ ಈಗ ಗೊತ್ತಾಯಿತು, ಆ ಅಜ್ಞಾತ ಶಕ್ತಿ ಯಾರೆಂದು. ಈಗ ಆತ ದೇವರಾಜ ಇಂದ್ರನ ಕ್ರೋಧದ ಸಮಸ್ತ ಸೇನೆಯ ಮತ್ತು ನನ್ನ ವಜ್ರಾಯುಧದ ಎದುರು ನಿಲ್ಲಬೇಕು. ದೇವರಾಜ ಇಂದ್ರ ಆ ಅಜ್ಞಾತ ಶಕ್ತಿ ಯಾರು? ಕೃಷ್ಣ. ಕೃಷ್ಣ ಈಗ ವೃಂದಾವನ ವಾಸಿಗಳ ಮೇಲೆ ಕತ್ತಲು ಕವಿಯಲಿದೆ. ಕತ್ತಲು. ವಾಹ್ ವಾಯುದೇವ ವಾಹ್! ನಿಮ್ಮ ಶಕ್ತಿಯ ಪರಿಚಯ ಅದ್ಭುತವೇ. ದೇವರಾಜ, ನಿಮ್ಮ ಈ ಪ್ರಶಂಸೆಯು ನನ್ನ ಮನೋಬಲವನ್ನು ಇನ್ನೂ ಹೆಚ್ಚಿಸುತ್ತಿದೆ. ಅಯ್ಯೋ ದೇವ್ರೆ, ಇದೇನಾಗ್ತಾ ಇದೆ? ಇದ್ಯಾವ ಅಪಾಯ? ಗೆಳತಿಯರೇ, ಅದು ಗೋಮಾತೆಯ ಧ್ವನಿ. ಗೆಳತಿಯರೇ, ಬೇಗ ಬನ್ನಿ. ಇಂದ್ರ, ಅಹಂಕಾರದಿಂದ ನಿನ್ನ ಬುದ್ಧಿ ಪೂರ್ತಿಯಾಗಿ ಭ್ರಷ್ಟ ಆಗೋಗಿದೆ. ಅದರ ಕಾರಣದಿಂದ ಈಗ ನೀನು ಅನಾಚಾರದ ಗಡಿಯನ್ನು ಮೀರ್ತಾ ಇದೀಯ. ಆದ್ರೆ ನೆನ್ಪಿರ್ಲಿ, ಇದಕ್ಕೆ ನಿಂಗೆ ಉತ್ತರ ಖಂಡಿತ ಸಿಗುತ್ತೆ. ಇದೆಂತಹ ಪರಿಸ್ಥಿತಿ? ಪ್ರಭು, ರಕ್ಷಣೆ ಮಾಡಿ. ಗೋಮಾತೆ, ಚಿಂತೆ ಮಾಡ್ಬೇಡ. ನಂದ, ನನಗನ್ಸುತ್ತೆ ನಾವು ಬೇಗನೆ ಯಾವ್ದಾದ್ರು ಸುರಕ್ಷಿತವಾಗಿರೋ ಜಾಗಕ್ಕೆ ಹೋಗೋದು ಒಳ್ಳೇದು. ನನ್ಗನ್ಸುತ್ತೆ ನಾವೆಲ್ಲರೂ ಗೋಶಾಲೆಗೆ ಹೋಗೋದು ಒಳ್ಳೇದು. ಗೋಶಾಲೆಯ ಆಶ್ರಯ ಪಡಿಬೇಕೀಗ. ಅದೇ ಸುರಕ್ಷಿತ ಜಾಗ ನಮ್ಮೆಲ್ರಿಗೂ. ಗೋಶಾಲೆಗೆ ಹೋಗೋಣ, ಬನ್ನಿ. ವಾಯುದೇವ, ನಿಮ್ಮ ವೇಗ ಇನ್ನೂ ಹೆಚ್ಚಿಸಿರಿ. ತಮ್ಮ ಆಜ್ಞೆ ದೇವರಾಜ ಇಂದ್ರ. ಈಗ ಇದು ನನ್ನ ಪ್ರಹಾರ. ಈ ಆಕಾಶದಲ್ಲಿ ಎಂಥ ಕಪ್ಪು ನೆರಳು! ಇದ್ಯಾವ ಅಪಶಕುನದ ಸೂಚನೆ? ಬದಲಾವಣೆ ಹೇಗೆ? ನೋಡಿ ಹೇಗೆ ಭಯಭೀತರಾಗಿ ಓಡುತ್ತಿದ್ದಾರೆ. ಈಗಿವರಿಗೆ ತಿಳಿಯುವುದು ಆರಾಧ್ಯನು ಯಾರೆಂದು. ದೇವರಾಜ ಇಂದ್ರನೋ ಅಥವಾ ತುಚ್ಛ ಪರ್ವತವೋ? ನಾರಾಯಣ ನಾರಾಯಣ. ಪ್ರಭು, ದೇವರಾಜ ಇಂದ್ರ ಸ್ವತಃ ಕೃಷ್ಣನ ಲೀಲೆ ಅರಿತಿದ್ದಾರೆ. ಮತ್ತೆ ಅವರು ಅದರ ಸಾಕ್ಷಿಯೂ ಹೌದು. ಅದರ ನಂತರವೂ ಅವರೀಗ ತಿಳಿದುಕೊಳ್ಳುತ್ತಿಲ್ಲ. ಅವರು ಈ ಯುದ್ಧದಲ್ಲಿ ವಿಜಯ ಸಾಧಿಸಲು ಸಾಧ್ಯವಿಲ್ಲ. ದೇವರಾಜನ ಸಿಂಹಾಸನದಲ್ಲಿ ಕುಳಿತಿರುವ ದೇವತೆಗಳ ರಾಜ ಇಂಥ ಮೂರ್ಖತನ ಹೇಗೆ ಮಾಡಬಹುದು ಪ್ರಭು? ಅಹಂಕಾರ ದೇವರ್ಷಿ. ಅಹಂಕಾರವೇ?
ಅಹಂಕಾರ ಈ ಪ್ರಕಾರ ಮನುಷ್ಯನನ್ನು ಬುದ್ಧಿಹೀನ ಮಾಡುತ್ತದೆ. ಆತನಿಗೆ ಅವನ ಒಳಗಿರುವ ಅವಗುಣವೂ ಕಾಣುವುದಿಲ್ಲ, ಮತ್ತೊಬ್ಬರ ಗುಣವೂ ಕಾಣದು. ಅಹಂಕಾರವಶ ವ್ಯಕ್ತಿ ಸ್ಪಷ್ಟವಾಗಿಯೇ ಕಾಣುವ ಸತ್ಯವನ್ನು ಅಲ್ಲಗೆಳೆಯುತ್ತಾನೆ. ಕಂಸನ ಹಾಗೆಯೇ ಭಾಗ್ಯದ ಪುಸ್ತಕದಲ್ಲಿ ತನ್ನ ಅಂತ್ಯವನ್ನು ದರ್ಶಿಸಿದರೂ ಅದನ್ನು ಸ್ವೀಕರಿಸುತ್ತಿಲ್ಲ. ಸ್ವೀಕಾರ ಮಾಡಲೇಬೇಕು ದೇವಿ, ಆದರದು ಸಮಯ ಬಂದಾಗಲೇ. ಈಗ ಆತ ನನ್ನ ಹುಡುಕುವ ಅಂತಿಮ ಘಟ್ಟದಲ್ಲಿದ್ದಾನೆ. ಆದರೆ ಶೀಘ್ರ ಅವನ ಕ್ರೋಧದ ಯಾತ್ರೆ ಮುಗಿಯುತ್ತದೆ. ಮತ್ತವನಿಗೆ ತಿಳಿಯುವುದು ದೇವಕಿಯ ಅಷ್ಟಮ ಪುತ್ರ ಯಾರು ಎಂದು, ಯಾರು ಅವನ ಬಹುದೊಡ್ಡ ಶತ್ರು ಎಂದು. ಸತ್ಯವಚನ ಪ್ರಭು, ಸತ್ಯವಚನ. ನಾರಾಯಣ ನಾರಾಯಣ. ನನ್ನ ಅಂತ್ಯ, ಭಗವಂತ ಕಂಸನ ಅಂತ್ಯ. ಇದೇ ವಿಧಿಯ ವಿಧಾನವಾದರೆ ಈಗದು ನನ್ನ ಪಕ್ಷಕ್ಕೆ ಪರಿವರ್ತಿತವಾಗಬೇಕು. ಅದ್ಭುತ, ಅಕಲ್ಪನೀಯ, ಆಕರ್ಷಕ. ಈ ಸ್ಥಳ ಹೆಚ್ಚಾಗಿ ಸ್ವರ್ಗಕ್ಕಿಂತಲೂ ಸುಂದರವಾದದ್ದು. ಈ ಸ್ಥಳ ಯಾವುದು? ವೈಕುಂಠ. ವೈಕುಂಠ ವೈಕುಂಠ ತಲುಪಿದ ನಾನು. ವೈಕುಂಠ. ಯಾವಾಗಲೂ ಇದರ ಮೇಲೆ ವಿಜಯ ಪಡೆಯುವ ಗುರಿ ಇತ್ತು ನನಗೆ. ಈಗ ಈ ಭಗವಂತ ಕಂಸ ಇಲ್ಲಿಗೆ ತಲುಪಿದ ಮೇಲೆ ವಿಜಯವು ಖಂಡಿತ ಸಿಗಲಿದೆ. ಓ ವೈಕುಂಠಪತಿ, ಓ ಮಾಯಾವಿ, ಓ ಚಕ್ರಧಾರಿ, ನೋಡು, ನಿನ್ನ ಮೃತ್ಯು ಸ್ವತಃ ನಿನ್ನ ಭೇಟಿಗೆ ಬಂದಿದೆ. ನೀನು ಎಲ್ಲಿ ಅವಿತು ಕುಳಿತಿರುವೆ? ಬಾ, ಹೊರಗೆ ಬಾ. ಏನೂ ತೊಂದರೆ ಇಲ್ಲ, ನಾನೇ ಬರುತ್ತೇನೆ. ಬಲರಾಮ, ಕೃಷ್ಣ, ಎಲ್ಲ ಮಕ್ಕಳು ಒಬ್ರನ್ನೊಬ್ರು ಕೈ ಹಿಡ್ಕೊಂಡಿರಿ, ಜೊತೆಯಾಗಿರಿ. ಆಯ್ತು ಅಮ್ಮ. ಅಣ್ಣ, ಅವರಿಬ್ರ ಕೈ ಮಾತ್ರ ಬಿಡ್ಬೇಡ. ಚಿಂತೆ ಮಾಡ್ಬೇಡ ಕೃಷ್ಣ, ನಾನಿದ್ದೀನಲ್ವಾ. ಇಷ್ಟು ಜೋರಾಗಿ ಬೀಸ್ತಿರೋ ಗಾಳಿಲಿ ನಾವು ಗೋಶಾಲೆವರೆಗೂ ಹೇಗೆ ತಲುಪೋದು ನಂದಣ್ಣ? ಈಗ ನಾವು ಒಬ್ರೇ ಹೊರಟ್ರೆ ನಾವು ಹೋಗೋಕ್ಕಾಗಲ್ಲ. ನನ್ನ ಹತ್ರ ಒಂದು ಉಪಾಯ ಇದೆ. ನಾವು ಜೊತೆಯಲ್ಲೇ ಹೋದ್ರೆ ಒಬ್ರು ಕೈ ಹಿಡ್ಕೊಂಡು ನಾವು ಖಂಡಿತ ತಲುಪಬಹುದು. ಕೃಷ್ಣ ನಿಜ ಹೇಳ್ತಾ ಇದ್ದಾನೆ. ನಾವೆಲ್ಲ ಒಬ್ರನ್ನೊಬ್ರು ಕೈ ಹಿಡ್ಕೊಂಡು ಮುಂದೆ ಹೋಗೋಣ. ಯಾರ್ಯಾರ್ದು ಕೈ ಬಿಡೋ ಹಾಗಿಲ್ಲ. ಬನ್ನಿ. ದೇವನು ತಾನೇ ಕೈ ಹಿಡಿದಿರಲು ದೂರ ಕೋಡಿ ಹೋಗವೆ ಕಷ್ಟಗಳು. ದೇವನು ತಾನೇ ಕೈ ಹಿಡಿದಿರಲು
ಭ್ರಮೆಗಳನ್ನೆಲ್ಲ ಕಳೆಯುವ ಹರಿಯೇ ಜೊತೆಗಿರೆ ಕುಸಿಯದೆ ಕಷ್ಟದ ಗಿರಿಯೇ ಒಡೆಯನೆ ಹೆಗಲಿಗೆ ಹೆಗಲಾಗಿರಲು ತೊಡೆಯಲು ಕತ್ತಲು ಹಗಲಾಗಿರಲು ಶ್ಯಾಮನ ಪ್ರೇಮದ ಕರಗಳ ಇಂದ್ರದೇವ, ನಿನ್ನ ಅಹಂಕಾರ ನಾಶ ಆಗ್ಲೇಬೇಕು. ಆಗ್ಲೇ ನೀನ್ ನಿಜ ನೋಡಕ್ಕಾಗದು. ನಾನು ಹೊರಗಡೆ ಹೋಗಿ ನೋಡ್ಬೇಕು. ದೊಡ್ಡ ಮಾಯಾವಿ ಎನ್ನುತ್ತಿದ್ದ ಈ ಗೊಲ್ಲ ನೋಡಿ ಈಗ ಎಲ್ಲರ ಜೊತೆ ಹೋಗಿ ಹೇಗೆ ಅಡಗಿದ್ದಾನೆ ಆ ಗೋಶಾಲೆಯಲ್ಲಿ. ಆದರೆ ಅವನಿಗೆ ಅರಿವಿಲ್ಲ. ಎಲ್ಲರನ್ನು ತನ್ನೊಂದಿಗೆ ಕರೆದು ಇವನು ನನ್ನ ಕಾರ್ಯ ಇನ್ನಷ್ಟು ಸರಳವಾಗಿಸಿದ್ದಾನೆ. ಈಗ ನಾನು ಎಲ್ಲರ ಸರ್ವನಾಶವನ್ನು ಒಂದೇ ಬಾರಿ ಮಾಡುತ್ತೇನೆ. ದೇವತೆಗಳ ರಾಜಂಗೆ ನಾವು ಕೋಪ ತರಿಸಿದೀವಿ. ಈಗ ಅವನು ಪ್ರಕೋಪದಿಂದ ನಮ್ಮನ್ನು ಯಾರು ಕಾಪಾಡ್ತಾರೆ? ಯಾರು ಕಾಪಾಡೋರು ನಮ್ಮನ್ನ? ಕೃಷ್ಣ ಹೇಳ್ತಾನಲ್ಲ, ದೇವ್ರೆ ನಮ್ಗೆ ಸಹಾಯ ಮಾಡ್ತಾರೆ ಅಂತ. ಹಾಗಿದ್ಮೇಲೆ ಅವನ ಮೇಲೆ ವಿಶ್ವಾಸ ಇಡಿ. ಭಗವಂತನೇ ನಮ್ಮನ್ನ ಕಾಪಾಡ್ತಾನೆ. ಭಗವಂತ ಇದಂತ ಪರೀಕ್ಷೆ ಮಾಡ್ತಾ ಇದ್ದಾನೆ. ಶಾಂತರಾಗಿ ಸುಮ್ಮನಿರಿ. ಕಾಪಾಡಿ. ಸಂಕಷ್ಟದಲ್ಲಿ ಭಗವಂತನ ನೆನೆಯೋದು ಖಂಡಿತ ನಮ್ಮನ್ನ ಕಾಪಾಡುತ್ತೆ. ಮತ್ತೆ ನೀವೆಲ್ಲ ಯಾರು ಭಯ ಪಡೋದು ಬೇಡ. ನಮ್ಮೆಲ್ಲರನ್ನ ನೋಡಿ ಮಕ್ಕಳು ಕೂಡ ಭಯ ಪಡ್ತಾರೆ. ಓಂ ಶ್ರೀ ಗೋವರ್ಧನ ದೇವಾಯ ನಮಃ. ಓಂ ನಮೋ ಗೋವರ್ಧನಾಯ ನಮಃ. ಓಂ. ಇಂಥ ಕಷ್ಟದ ಸಮಯದಲ್ಲೂ ಮಕ್ಕಳು ಭಗವಂತನ ಮೇಲೆ ನಂಬಿಕೆ ಕಳ್ಕೊಳ್ಳಿಲ್ಲ. ಮತ್ತೆ ನಾವ್ ನಮ್ ಭಗವಂತನ ಮೇಲೆ ನಂಬಿಕೆ ಹೇಗ್ ಕಳ್ಕೊಳ್ಳೋದು? ಚಮತ್ಕಾರ ನಡಿಬೇಕು ಅಂದ್ರೆ ಅಲ್ಲಿ ವಿಶ್ವಾಸ ಇರಬೇಕು. ಬನ್ನಿ, ನಾವೆಲ್ಲ ಈ ಮಕ್ಕಳ ಪ್ರಾರ್ಥನೆಯಲ್ಲಿ ಸಹಭಾಗಿಯಾಗೋಣ. ದೇವಾಯ ನಮಃ. ದೇವರಾಜ, ಅಗ್ನಿದೇವ, ನಿನಗೆ ಇಷ್ಟೊಂದು ದುಸ್ಸಾಹಸವೇ? ದೇವರಾಜ ಇಂದ್ರನನ್ನೇ ತಳೆಯುತ್ತಿರುವೆ. ಕ್ಷಮೆ ಬೇಡುತ್ತೇನೆ ದೇವರಾಜ. ನಿಮ್ಮ ದೃಷ್ಟಿಯಲ್ಲಿ ಈ ಎಲ್ಲ ಮಾನವರು ದೋಷಿ ಇರಬಹುದು, ಆದರೆ ಅಲ್ಲಿರುವ ಆ ಮುಗ್ಧ ಪಶುಗಳ ದೋಷವೇನು? ನೀವು ಅವರ ಮೇಲೆ ಪ್ರಹಾರ ಮಾಡಿದರೆ ಅವರ ಜೊತೆಗೆ ಎಲ್ಲ ಗೋವು ಕರುಗಳು ನಾಶವಾಗುತ್ತವೆ ದೇವರಾಜ ಇಂದ್ರ. ಹಾಗೂ ನೀವು ಗೋಹತ್ಯೆಯ ಪಾಪದಿಂದ ಎಂದೂ ಮುಕ್ತರಾಗಲಾರಿರಿ ದೇವರಾಜ. ಈ ಗೊಲ್ಲ ಮಾಯಾವಿಯ ಜೊತೆಗೆ ಬುದ್ಧಿವಂತನೂ ಹೌದು. ಇವನ ಭ್ರಮೆ ಎಂದರೆ ಅವರೆಲ್ಲರನ್ನೂ ಗೋಶಾಲೆಯಲ್ಲಿ ಅಡಗಿಸಿ ರಕ್ಷಿಸಬಲ್ಲನೆಂದು. ಆದರೆ ಅವನಿಗೆ ತಿಳಿದಿಲ್ಲ, ಈ ದೇವರಾಜ ಇಂದ್ರನ ಮಾಯೆಯ ಮುಂದೆ ಅವನ ಮಾಯೆಯೂ ನಿಲ್ಲುವುದಿಲ್ಲ, ಮತ್ತು ಅವನ ಬುದ್ಧಿಮತ್ತೆಯು. ಅದ್ಭುತ! ಕೃಷ್ಣ ಎಷ್ಟು ಸರಳವಾಗಿ ಇಂದ್ರನಿಗೆ ಈ ಸಂದೇಶ ನೀಡಿದ್ದಾನೆ. ಇಂದ್ರನು ದೇವತೆಗಳ ರಾಜನಾದರೂ ಇಂತಹ ಅನೇಕ ಸೀಮೆ ಇದೆ, ಅದನ್ನವನು ಉಲ್ಲಂಘಿಸಲಾಗುವುದಿಲ್ಲ. ನಾರಾಯಣ ನಾರಾಯಣ. ದೇವರ್ಷಿ ಇಂದ್ರನು ಇದನ್ನು ಪೂರ್ತಿಯಾಗಿ ಅರಿತಿದ್ದಾನೆ. ವೇದಗಳ ಅನುಸಾರ ಗೋವು ಸೃಷ್ಟಿಯ ಎಲ್ಲಕ್ಕಿಂತ ಪವಿತ್ರ ಪ್ರಾಣಿ, ಮತ್ತು ಎಲ್ಲ ಪ್ರಾಣಿಗಳಲ್ಲಿ ಗೋವಿಗೆ ಮಾತ್ರ ಮಾತೆಯ ಸ್ಥಾನ ಪ್ರಾಪ್ತವಾಗಿದೆ. ಏಕೆಂದರೆ ಮಾತೆಯ ರೀತಿ ಗೋಮಾತೆಯು ಮಗುವಿನ ಪಾಲನೆ ಮಾಡುತ್ತಾಳೆ. ಗೋಹತ್ಯೆ ಪಾಪದ ಉಚ್ಚ ಶ್ರೇಣಿಯಲ್ಲಿದೆ. ಅದಕ್ಕೆ ಯಾವ ಪ್ರಾಯಶ್ಚಿತವೂ ಇಲ್ಲ. ಅದರ ದಂಡವನ್ನು ಈ ಜನ್ಮದಲ್ಲಿ ಅಲ್ಲ,
ಬದಲಿಗೆ ಮುಂದಿನ ಜನ್ಮಗಳಲ್ಲೂ ಅನುಭವಿಸಬೇಕು. ನೀವು ಸತ್ಯ ನುಡಿದಿರಿ ಪ್ರಭು. ಇದೂ ಸತ್ಯವೇ. ತನ್ನ ಪಾಪದ ಶಿಕ್ಷೆಯನ್ನು ಅನುಭವಿಸದೆ ಮನುಷ್ಯನು ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ನಾರಾಯಣ ನಾರಾಯಣ. ಕಂಸನಂತೆಯೇ ಪ್ರಭು ಅತಿ ಶೀಘ್ರದಲ್ಲಿಯೇ ತನ್ನ ಪೂರ್ವ ಜನ್ಮದ ಪಾಪದ ಅರಿವಾಗಲಿದೆ ಪ್ರಭು. ಇವರಿಬ್ಬರು ಕೂಡ ನನ್ನಂತೆಯೇ ಇದ್ದಾರೆ. ಇದು ಹೇಗೆ ಸಾಧ್ಯವಿದೆ? ಖಂಡಿತ ಆ ವಂಚಕನೇ ಭಗವಂತ ಕಂಸನ ಪ್ರತಿಬಿಂಬವನ್ನು ನನ್ನ ಮುಂದೆ ತಂದು ನಿಲ್ಲಿಸಿದ್ದಾನೆ. ಮೋಸ ಇದು. ಭಗವಂತ ಕಂಸನ ಪ್ರತಿಬಿಂಬಗಳೇ, ಏನು ಆದೇಶ ನೀಡಿದ್ದಾನೆ ಆ ಮೋಸಗಾರ, ಮೂರ್ಖಾಭಿಮಾನಿ ಕಂಸ? ನಾವು ನಿನ್ನ ಪ್ರತಿಬಿಂಬವಲ್ಲ, ನಾವು ಒಂದೇ. ಆದರೆ ನಮಗೆ ಪ್ರತ್ಯೇಕ ಅಸ್ತಿತ್ವವಿದೆ. ನಾವು ಒಂದೇ ಮತ್ತು ನಮಗೆ ಪ್ರತ್ಯೇಕ ನಾವು ಎರಡು, ನಾವು ಮೂವರು. ನೀವು ಕಂಸ ಮತ್ತು ನಾವಿಬ್ಬರು ಭಗವಂತ ವಿಷ್ಣುವಿನ ದ್ವಾರಪಾಲಕರು, ಜಯ ಮತ್ತು ವಿಜಯ. ಇಬ್ಬರು ದ್ವಾರಪಾಲಕರು, ಭಗವಂತ ಕಂಸನ ರೀತಿ ಕಾಣುವ ಇಬ್ಬರು ದ್ವಾರಪಾಲಕರು. ಒಪ್ಪಲೇಬೇಕು ಚಕ್ರಧಾರಿ ನಿನ್ನ ವಿನೋದ ಪ್ರವೃತ್ತಿಯನ್ನು. ನನ್ನಿಂದ ನಿನ್ನ ರಕ್ಷಿಸಿಕೊಳ್ಳಲು ನನ್ನಂತೆಯೇ ಕಾಣುವ ಇಬ್ಬರು ದ್ವಾರಪಾಲಕರನ್ನು ನನ್ನ ವಿರುದ್ಧವೇ ನಿಲ್ಲಿಸಿರುವೆ. ಇದರಿಂದ ತಿಳಿಯುತ್ತಿದೆ ನಿನ್ನ ಹೃದಯದಲ್ಲಿ ನನ್ನ ಬಗ್ಗೆ ಎಷ್ಟೊಂದು ಭಯವಿದೆ. ಆದರೆ ಭಗವಂತ ಕಂಸ ದ್ವಾರಪಾಲಕರ ರೂಪದಲ್ಲಿ ಧೂರ್ತ ವಂಚಕ, ಹೀಗೆ ಮಾಡಿ ನೀನು ಭಗವಂತ ಕಂಸನ ಅಪಮಾನ ಮಾಡುವ ದುಸ್ಸಾಹಸ ಮಾಡಿರುವೆ. ನೀನು ನನ್ನ ಪ್ರತಿರೂಪವನ್ನು ಮಾಡಿರುವೆ, ಆದರೆ ನನ್ನ ಅಪಾರ ಶಕ್ತಿಯನ್ನು ಮರೆತು ಬಿಟ್ಟೆ. ನೀನೇನು ಯೋಚಿಸಿದೆ? ನಾನು ಇವರಿಂದ ಭಯಪಟ್ಟು ಮರಳುವೆನೆಂದೇ? ಖಂಡಿತ ಇಲ್ಲ. ಇಲ್ಲಿಗೆ ತಲುಪಲು ನಾನು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೇನೆ. ವಿಷ್ಣು, ಈಗ ನಿನ್ನ ಮಾಯೆಯು ಕೆಲಸ ಮಾಡೋದು, ನಿನ್ನ ಮೋಸ ಕೂಡ. ಇಲ್ಲಿ ಕೆಲಸಕ್ಕೆ ಬರುವುದು ಭಗವಂತ ಕಂಸನ ಭುಜದ ಬಲ. ಭಗವಂತ ವಿಷ್ಣು ಸತ್ಯ ಹೇಳುತ್ತಾರೆ, ಮೂರ್ಖರ ಬಳಿ ಸಮಯ ಇದ್ದರೂ ವ್ಯರ್ಥವೇ. ನಿನ್ನ ಪ್ರಾಣ ಪ್ರಿಯವಾಗಿದ್ದರೆ ಹೊರಟು ಹೋಗು ಇಲ್ಲಿಂದ. ಪ್ರಾಣ ಹೋಗುವುದು ನಿಮ್ಮದು, ಭಗವಂತ ಕಂಸನಿಂದ. ಇದೆಂತಹ ಮಾಯೆ? ಇದು ಯಾವ ಮಾಯೆಯೂ ಅಲ್ಲ ಕಂಸ, ಇದು ಸತ್ಯ. ನಾವು ಮೂವರು ಒಬ್ಬರೇ, ಮತ್ತು ನೀನು ನಮ್ಮಂತೆಯೇ ಭಗವಂತ ವಿಷ್ಣುವಿನ ಒಬ್ಬ ದ್ವಾರಪಾಲಕ ಮಾತ್ರ. ಭಗವಂತ ಕಂಸ ಮತ್ತು ದ್ವಾರಪಾಲಕ. ಹಾ ಕಂಸ, ಪೂರ್ವ ಜನ್ಮದಲ್ಲಿ ನೀನು ದ್ವಾರಪಾಲಕನಾಗಿದ್ದೆ ಮತ್ತು ವೈಕುಂಠದಲ್ಲಿ ಪುನಃ ನಿನ್ನ ಪ್ರವೇಶ ಸಾಧ್ಯವಾಗುವುದು ಭಗವಂತ ವಿಷ್ಣು ಸ್ವಯಂ ತನ್ನ ಕೈಯಾರೆ ನಿನ್ನ ವಧಿಸಿದಾಗ. ವಧೆ ವಿಷ್ಣು, ಭಗವಂತ ಕಂಸನ ವಿಷ್ಣು ಭಗವಂತ ಕಂಸನ ವಧೇವ. ಏಕೆಂದರೆ ಈ ವರವನ್ನು ಭಗವಂತ ವಿಷ್ಣುವಿನಿಂದ ನೀನೇ ಕೇಳಿದ್ದೆ. ಇದು ಹೇಗೆ ಸಾಧ್ಯ? ಭಗವಂತ ಕಂಸ ಸ್ವತಃ ತನ್ನ ಶತ್ರುವಿನಿಂದ ತನ್ನದೇ ಮೃತ್ಯುವಿನ ವರದಾನ ಕೇಳುವನೆ. ಕಂಸ, ಇದನ್ನು ತಿಳಿಯಲು ನೀನು ನಿನ್ನ ಪೂರ್ವ ಜನ್ಮದ ಕುರಿತು ತಿಳಿದುಕೊಳ್ಳಬೇಕು, ಮತ್ತು ಈ ಕಾರ್ಯ ನಾವಿಬ್ಬರು ಮಾಡುವೆವು. ಇದಕ್ಕಿದಾಗೆ ಏನಾಗ್ತಾ ಇದೆ? ಈ ಶೀತ ಗಾಳಿ ಎಲ್ಲಿಂದ ಬೀಸ್ತಾ ಇದೆ? ಈ ಹಸುಗಳೆಲ್ಲ ಎಲ್ಲಿಗೆ ಹೋಗ್ತಿವೆ?
ಏನು ಎಲ್ಲ ಹಸುಗಳು ಆ ಕಡೆ ಹೋಗ್ತಿವೆ? ಇದ್ರರ್ಥ ಯಾರಿಗೂ ಹೆದರಿವೆ ಅಂತ. ಆದ್ರೆ ಯಾರಿದ್ದಾರೆ ಅಲ್ಲಿ? ನಾನೀಗ ತಿಳ್ಕೊಳ್ಳೇಬೇಕು. ನೋಡಿ ನೋಡಿ ಆ ಗೊಲ್ಲನನ್ನು, ಹೇಗೆ ನನ್ನ ಇಂದ್ರಾಸ್ತ್ರದ ಪ್ರಹಾರಕ್ಕೆ ಅವನ ವೀರತೆಯು ದೂರ ಹೋಗಿ ನಿಂತಿದೆ. ಹೇಗೆ ಹೆದರಿದ ಇಲಿಯಂತೆ ತನ್ನ ಬಿಲದಿಂದ ಹೊರಗೆ ಓಡುತ್ತಿದ್ದಾನೆ. ಅವನಂದುಕೊಂಡ ಗೋವುಗಳ ಸಹಾಯದಿಂದ ಊರಿನ ಜನರನ್ನೆಲ್ಲ ಕಾಪಾಡಬಹುದೆಂದು. ಆದರೆ ನಾನು ದೇವರಾಜ ಮತ್ತು ನನಗೆ ಯಾವುದೂ ಅಸಂಭವವಲ್ಲ. ಇದು ಮೋಸವಾದರೂ ಸರಿ, ಆದರೆ ನಾನು ಕಾಮಧೇನು ಗೋವನ್ನು, ಎಲ್ಲ ಗೋವುಗಳ ಮಾತೆಯನ್ನು ಈಗ ನನ್ನ ಪಕ್ಷ ಸೇರಿಸಿಕೊಂಡು ಈ ಗೊಲ್ಲನ ಎಲ್ಲ ಯೋಜನೆಗಳನ್ನು ವಿಫಲಗೊಳಿಸಿದ್ದೇನೆ. ಆದ್ದರಿಂದಲೇ ನಿಮ್ಮನ್ನು ಸಮಸ್ತ ದೇವತೆಗಳ ರಾಜನೆನ್ನುತ್ತಾರೆ. ಆದರೆ ಈಗ ನಾನು ಇವರ ಮೇಲೆ ಮಾಡುವ ಪ್ರಹಾರ ಎಷ್ಟು ತೀವ್ರವಾಗಿರುವುದೆಂದರೆ ಇವರ ಪ್ರಾಣವು ಇವರ ಶರೀರದಿಂದ ಹಾರಿ ಹೋಗುವುದು. ಇವರ ರಕ್ಷಣೆ ಮಾಡುವವರು ಯಾರೂ ಇರುವುದಿಲ್ಲ. ನೋಡಿದಿರ ದೇವರಾಜ, ಕಾಮಧೇನು ಮಾತೆಯು ಕೂಡ ಈ ಪುಟ್ಟ ಬಾಲಕನ ಎದುರು ಕೈ ಮುಗಿದು ನಿಂತಿದ್ದಾಳೆ. ನಿಮಗಿಂತ ಶಕ್ತಿಶಾಲಿ ಇರಬೇಕು. ವರುಣದೇವ, ನನಗೂ ಅನಿಸುತ್ತಿದೆ ಇವನ ಮಾಯೆ ನಿಮ್ಮ ಸಾಮರ್ಥ್ಯಕ್ಕಿಂತಲೂ ಅಧಿಕವಾಗಿದೆ ಪ್ರಭು. ಆದರೆ ಇವನ ಶಕ್ತಿಯ ರಹಸ್ಯವೇನು? ಕ್ಷಮಿಸಿ ಪ್ರಭು, ನನಗೆ ದೇವರಾಜ ಇಂದ್ರ ತಿಳಿಸಿದ ವಿಷಯ ಏನೆಂದರೆ, ನಾನು ನನ್ನೊಂದಿಗೆ ಪ್ರಾಣಿಗಳನ್ನು ಇಲ್ಲಿಂದ ಅನ್ಯ ಸ್ಥಳಕ್ಕೆ ಕರೆದೊಯ್ಯಬೇಕು. ಏಕೆಂದರೆ ಇಲ್ಲಿ ದೊಡ್ಡ ಪ್ರಾಕೃತಿಕ ವಿಪತ್ತು ಎದುರಾಗಲಿದೆ. ಅಮ್ಮ, ನೀನ್ ಯಾಕೆ ಕ್ಷಮೆ ಕೇಳ್ತಿದ್ಯಾ? ನೀನೊಬ್ಳು ತಾಯಿ, ಮತ್ತೆ ತಾಯಿ ತನ್ನ ಮಕ್ಕಳನ್ನ ರಕ್ಷಣೆ ಮಾಡ್ಬೇಕು ಅಲ್ವಾ ಅಮ್ಮ? ನಾನ್ ಸರಿಯಾಗಿ ಹೇಳ್ತೀರಿನಾ? ಈಗ ನನಗೆ ಅರಿವಾಗಿದೆ ಪ್ರಭು, ದೇವರಾಜ ಇಂದ್ರ ಮಾಡುತ್ತಿರುವುದು ಅದು ಅನುಚಿತ ಮತ್ತು ಅನ್ಯಾಯಪೂರ್ಣ. ಆದ್ದರಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಸತ್ಯ ಮತ್ತು ನ್ಯಾಯದ ಪಕ್ಷ ವಹಿಸಿ ನಿಮ್ಮ ಆಜ್ಞೆಯ ಪಾಲನೆ ಮಾಡುತ್ತೇನೆ. ಅಮ್ಮ, ನೀನು ಒಂದ್ ಕೆಲ್ಸನ ಖಂಡಿತ ಮಾಡ್ಬೋದು. ಅದಕ್ಕೋಸ್ಕರ ನೀನ್ ನನ್ ಜೊತೆ ಬರ್ಬೇಕಾಗತ್ತೆ. ಹೋಗೋಣ? ಹೇಗೋ ಆ ಗೊಲ್ಲ
ಕಾಮಧೇನುವನ್ನೇ ವಶಪಡಿಸಿಕೊಂಡ. ಆದರೆ ನಾನು ದೇವರಾಜ ಇಂದ್ರ, ನಾನು ಅವನನ್ನು ಸೋಲಿಸುತ್ತೇನೆ. ಕಂದ, ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ ಕೃಷ್ಣ ಎಲ್ಲಿದ್ಯಾ? ಕೃಷ್ಣ 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 ನೀನ್ ಎಲ್ಲಿದ್ಯಾ? ಕೃಷ್ಣ ಕೃಷ್ಣ ನಿಲ್ಲಿ ಪ್ರಭು. ಅತ್ತ ನೋಡಿ. ಕಂದ, ಕೃಷ್ಣ, ಕೃಷ್ಣ, ಹೊರಗಡೆ ಇಷ್ಟು ದೊಡ್ಡ ಅಪಾಯ ಇದ್ದಾಗ ನಿನಗೇನ್ ಅಗತ್ಯ ಆಯ್ತು ಹೊರಗಡೆ ಬರುವಂತದ್ದು? ಅಮ್ಮ, ನೀನೇ ಹೇಳ್ತೀಯಲ್ಲ ನಾವು ನಮ್ ಪ್ರಾಣಿಗಳನ್ನ ರಕ್ಷಣೆ ಮಾಡ್ಬೇಕಂತ, ಅಲ್ವಾ ಅಮ್ಮ? ಏನಪ್ಪ? ಕೃಷ್ಣ, ನೀನ್ ಹುಷಾರಾಗಿದ್ಯಾ? ಅಪ್ಪ, ನನ್ಗೇನೂ ಆಗಿಲ್ಲ. ಕೃಷ್ಣ, ಈ ಹಸು ಯಾರ್ದು? ಅಪ್ಪ, ಇದಂತೂ ನನ್ ಗೊತ್ತಿಲ್ಲ, ಆದ್ರೆ ಇದಂತೂ ಬಹಳ ಅದ್ಭುತ ಹಸು ಅನ್ಸುತ್ತೆ. ಗೊತ್ತಾ ಅಪ್ಪ, ಇದ್ರ ಒಂದು ಕೂಗಿಗೆ ಎಲ್ಲ ಹಸುಗಳು ಈ ಕಡೆ ಬಂದ್ವು. ಇದೇ ಇವರೆಲ್ಲರ ಮಾತೆ ಅನ್ನೋ ಹಾಗೆ. ಬಾ ಕಂದ, ಬಾ. ಗೋಮಾತೆ, ನೀವು ಒಳಗ್ ಬನ್ನಿ. ಗೋಮಾತೆ, ಒಳಗ್ ಬನ್ನಿ. ಒಳಗ್ ಬನ್ನಿ ಗೋಮಾತೆ. ನಂದರಾಜ, ನಂದರಾಜ, ಇದೇನಾಗ್ತಾ ಇದೆ? ಹೇ ಪ್ರಭು, ಇದೇನಾಗ್ತಾ ಇದೆ? ಹೇ ಪ್ರಭು, ನಮ್ಮ ರಕ್ಷಣೆ ಮಾಡು. ನಂದರಾಜ, ಹೀಗಾಗ್ತಿದ್ರೆ ಎಲ್ಲ ನಾಶ ಆಗೋಗತ್ತೆ. ಏನ್ ಮಾಡೋದು ನಾವೆಲ್ಲ? ನಂದ, ಎಲ್ಲ ದಾರಿಲೂ ನೀರು ತುಂಬ್ತಿದೆ. ನಾವೆಲ್ಲರೂ ಆದಷ್ಟು ಬೇಗ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು. ಏನಾದ್ರೂ ಹೀಗೆ ಮಳೆ ಸುರಿತಾ ಇದ್ರೆ ಎಲ್ಲವೂ ಬಿಡದೆ ಮುಳುಗಿ ಹೋಗುತ್ತೆ. ಯಾವ್ದಾದ್ರೂ ಸುರಕ್ಷಿತವಾದ ಸ್ಥಾನಕ್ಕೆ ಹೋಗೋಣ. ನಂದ, ಇನ್ನು ನಿನಗೆ ಯಾವ ಸ್ಥಾನವು ಸುರಕ್ಷಿತವಲ್ಲ. ಮೇಘಗಳೇ, ನಾನು ದೇವರಾಜ ಇಂದ್ರ ಆದೇಶ ನೀಡುತ್ತಿದ್ದೇನೆ ನಿಮಗೆ. ಸುರಿಯುತ್ತಾ ನಡೆಯಿರಿ, ಸುರಿಯಿರಿ ಆ ಮೂರ್ಖರ ಮೇಲೆ. ಎಷ್ಟು ರಭಸವಾಗಿ ಎಂದರೆ ಮುಳುಗಿಸಿ. ತ್ರಾಹಿಮಾಂ ತ್ರಾಹಿಮಾಂ ಎನ್ನುತ್ತಾ ನನ್ನ ಮುಂದೆ ಶರಣಾಗಬೇಕು. ಸುರಿಯಿರಿ ಮೇಘಗಳೇ. ಅಮ್ಮ, ನಾವು ಗೋವರ್ಧನ ಬೆಟ್ಟದ ಕಡೆ ಹೋಗೋಣ. ಖಂಡಿತ ಕೃಷ್ಣ, ನಾವು ಹಾಗೆ ಮಾಡೋಣ. ಈ ಬಾರಿ ನಾಶವಾಗಲಿರುವುದು ದೇವರಾಜ ಇಂದ್ರನ ಅಹಂಕಾರ. ಹೇ ಗೋವರ್ಧನ ದೇವ, ನೀನು ಎಷ್ಟು ದೊಡ್ಡವನಲ್ವಾ? ಹೇಗೆ ನನ್ನ ಅಮ್ಮ ಮಡಿಲಲ್ಲಿ ಎತ್ಕೋತಾಳು, ಹಾಗೆ ನೀನು ನಮ್ಮೆಲ್ರಿಗೂ ಆಶ್ರಯ ಕೊಡ್ತೀಯಾ? ಆಗ ನಾವೆಲ್ಲರೂ ಸುರಕ್ಷಿತವಾಗಿರ್ಬೋದು.